ಕೆನರಾ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ದಲಿತ ಪರ ಹೋರಾಟಗಾರ ರಾಜಶೇಖರ್ ಇಂಡಲಗಿಯವರಿಂದ ಪತ್ರಿಕಾಗೋಷ್ಠಿ. ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದ ಓಂಕಾರ ಹೋಟೆಲ್ ಸಭಾಂಗಣದಲ್ಲಿ ಅಧಿಕೃತವಾಗಿ ಕೆನರಾ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವುದಾಗಿ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆಯ ಪದಾಧಿಕಾರಿಯಾದ ರಾಜಶೇಖರ ಇಂಡಲಗಿಯವರು ಪತ್ರಿಕಾಗೋಷ್ಠಿ ನಡೆಸಿ, ನಾನು ಸಾರ್ವಜನಿಕ ವಲಯದಲ್ಲಿ ನಿಸ್ವಾರ್ಥ ಸೇವೆ ಮಾಡುತ್ತೇನೆ. ಹೀಗಾಗಿ ನನಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿ ಜನರ ಸೇವೆ ಮಾಡಲು ಅವಕಾಶ ನೀಡಬೇಕೆಂದು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ನೇಗಿಲು ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ ಭೀಮಾ ಆರ್ಮಿ, ತಾಲೂಕು ಅಧ್ಯಕ್ಷರಾದ ಸಂದೀಪ್ ಛಲವಾದಿ, ಹೋರಾಟಗಾರರಾದ ಶರದ ಹೊನ್ನಾಯಕ, ಅಖಿಲ ಸಾಬಾ ಮುನವಳ್ಳಿ, ಬಸವರಾಜ ಕೆಳಗಡಿ, ರಾಘವೇಂದ್ರ ಛಲವಾದಿ ಹಾಗೂ ಇನ್ನಿತರ ಸಂಘಟನೆಗಳ ಪದಾಧಿಕಾರಿಗಳು ಬೆಂಬಲ ಸೂಚಿಸಿದರು. ಬೆಳಗಾವಿ ಕ್ಷೇತ್ರದ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಯಾದ ಪ್ರೇಮ ಚೌಗುಲೆ ಅವರು ಮಾತನಾಡಿ, ರಾಷ್ಟ್ರೀಯ ಪಕ್ಷಗಳು ಮತದಾರರಿಗೆ ಹಣ, ಹೆಂಡ ಮತ್ತು ಇನ್ನಿತರ ಆಮಿಷಗಳನ್ನೊಡ್ಡಿ ಮತ ಪಡೆದು ಅಭಿವೃದ್ಧಿ ಮಾಡದೆ ಸಾರ್ವಜನಿಕರ ಹಕ್ಕುಗಳನ್ನು ಬಲಿ ಕೊಡುತ್ತಿದ್ದಾರೆ. ಹೀಗಾಗಿ ಜನರು ಬೇಸತ್ತು ಈ ಬಾರಿ ಪಕ್ಷೇತರ ಮತ್ತು ಪ್ರಾದೇಶಿಕ ಪಕ್ಷಗಳ ಕಡೆಗೆ ಒಲವು ತೋರುತ್ತಿದ್ದಾರೆ ಅಂತ ತಿಳಿಸಿದರು. ಹಣ ಖರ್ಚು ಮಾಡಿ ರಾಜಕೀಯ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿದ್ದು ಮಾತೈತಿ. ಅವ್ರನ್ನ ನೀವು ಯಾವ ಥರ ಗಮನಿಸ್ತೀರಿ? ದೇಶದಲ್ಲಿ ಆಲ್ರೆಡಿ ಬದಲಾವಣೆ ಗಾಳಿ ಬೀಸಿದೆ. ಜನರಿಗೆ ಕೂಡ ಈಗ ನೀವು ನೋಡಿರ್ಬೋದು, 25 ವರ್ಷ ನಮ್ಮ ಕೆನರಾ ಲೋಕಸಭಾ ಕ್ಷೇತ್ರನ ಎಷ್ಟರ ಮಟ್ಟಿಗೆ ಬಂದು ನಿಂತಿದೆ ಅಂತೇಳಿ ಮೊನ್ನೆ ನಮ್ಮ ರೈತ ಸಂಘಟನೆಯವರು ರಾಜ್ಯಾಧ್ಯಕ್ಷರು ಕೂಡ ಮಾನ್ಯ ಸಂಸದರಿಗೆ ವಿನಂತಿ ಪತ್ರ ಕೊಡೋಕೆ ಬಂದಾಗ ಕೂಡ ತಮ್ಮ ಮಾಧ್ಯಮದಲ್ಲಿ ಗುರುತಿಸಿದ್ದಾರೆ. ಇದನ್ನು ಜನನೂ ನೋಡಿದ್ದಾರೆ. ಇದನ್ನು ಅದಕ್ಕೆ ನಮ್ಮದು ಏನು ಅವರ ಹಣದ ಪ್ರಭಾವ ಇಲ್ಲೇನು ಬೀರೋದಿಲ್ಲ. ಮತದಾರರು ಏನು ಪ್ರಜ್ಞಾವಂತ ಮತದಾರರಿದ್ದಾರೆ, ಬುದ್ಧಿವಂತ ಮತದಾರರಿದ್ದಾರೆ, ಬುದ್ಧಿವಂತ ಯುವಶಕ್ತಿ ಏನಿದ್ದಾರೆ, ನಮಗೆ ಸಂಪೂರ್ಣವಾಗಿ ಬೆಂಬಲ ಮಾಡ್ತಾರೆ. ಈ ಸಾರಿ ದುಡ್ಡಿಂದ ಬಲೆ ಆಗದೆ, ದುಡ್ಡಿಗೆ ಅವರು ವ್ಯಾಮೋಹಕ್ಕೆ ಹೋಗದೆ ಈ ಸಾರಿ ಪ್ರಜ್ಞಾವಂತ ಮತದಾರರ ದುಡ್ಡಿಲ್ಲದೇ ಒಬ್ಬ ನಿಷ್ಠಾವಂತ, ನಾನು ಬಡ ಒಬ್ಬ ಕೂಲಿ ಕಾರ್ಮಿಕ ರೈತನ ಮಗ, ನಮ್ಮ ತಂದೆ ತಾಯಿ ಕೂಡ ಈಗಲೂ ಕೂಡ ದಿನನಿತ್ಯದ ದುಡಿದು ಒಂದು ಜೀವನ ಸಾಗಿಸ್ತಾ ಇದ್ದಾರೆ. ಅಂಥ ಒಬ್ಬ ಕೂಲಿ ಕಾರ್ಮಿಕರ ಮಗನಾಗಿ ನಾನು ಇವತ್ತು ಸ್ಪರ್ಧೆಗೆ ಇಳಿದಿದ್ದೀನಿ. ಯಾವುದಕ್ಕೂ ಕೂಡ ಹಣದ ಬಲ ಆಗೋದಿಲ್ಲ. ಮತದಾರರು ಬದಲಾವಣೆ ಕೊಡ್ತಾರೆ ಅನ್ನೋಂಥ ನಂಬಿಕೆ ನನಗಿದೆ. ಮತದಾರರನ್ನು ಮನವೊಲಿಸಲು ನೀವು ಯಾವಾಗಿ ಗೊತ್ತೈತ್ರಿ. ಈಗ ಯಾಕೆ ಗೊತ್ತೈತಪ್ಪ ಅಂತಂದ್ರೆ, ಮಾವ, ಅಕ್ಕ, ಹಳ್ಯ ಇವ್ರು ಬೆಳ್ಸಾಕತ್ತಾರ ವಿನಃ 30 ವರ್ಷ ದುಡ್ದಂಥ ಕಾರ್ಯಕರ್ತರಿಗೆ ಅನ್ಯಾಯ ಆಗೈತೆ ಅನ್ನೋದು ಇದು ಒಂದು ಅಸ್ತ್ರ ನಮಗೀಗ. ನಮ್ಮ ಬಡ ಜನರಿಗೆ ಓಟ್ ಬೀಳೋಕ್ಕೆ ಕಾರಣ 30 ವರ್ಷ ದುಡ್ದಂಥ ಪಕ್ಷಿಯಾಗಿ ದುಡಿದು ಇವ್ರನ್ನ ಬೆಳೆಸಿ MLA ಮಾಡಿದಂಥ ಒಂದು ವ್ಯಕ್ತಿನ ಕರೆದು ನಿಲ್ಲಿಸಿ ಅಡ್ಡಾಡಿ ಕ್ಯಾನ್ವಾಸ್ ಮಾಡಿ ಗೆಲ್ಲಿಸುವಂಥ ನೈತಿಕತೆ ಇಲ್ಲದಂಥ ರಾಜಕಾರಣಿಗಳು ತಮ್ಮ ಕುಟುಂಬ, ತಮ್ಮ ಅಕ್ಕ, ತಮ್ಮ ಅಣ್ಣ, ಮಾವ, ಹಳೆ ಬೆಳೆದಕ್ಯಾರ ಇವರು ದೊಡ್ಡವರಾಗಲಿ ಅನ್ನುವಂಥ ಒಂದು ಮನೋಭಾವ ಸ್ವಾರ್ಥ ಇಟ್ಕೊಂಡ್ಕ್ಯಾರ ಹೊಂಟಾರಲ್ಲ. ಇಡೀ 30 ವರ್ಷ ದುಡ್ದಂಥ ಕಾರ್ಯಕರ್ತರಿಗೆ ಬುದ್ಧಿ ಬಂದೈತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತತ್ವ ಸಿದ್ಧಾಂತ ಹಾದಿ ನಾವು ಹಿಡಿಯೋಣಂಥ ವಿಚಾರ ಶಕ್ತಿನೂ ಅವ್ರಿಗೆ ಬಂದೈತೆ ಅಂತ ಹೇಳ್ತಾರೆ. ಈ ಮಾಧ್ಯಮ ಮೂಲಕ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಈ ವ್ಯವಸ್ಥೆ ಎಲ್ಲ ನೋಡಿದಾಗ ಈಗ ಮಳೆ ಎಲ್ಲ ಒಣಗಾತಾವು, ಗ್ರಾಮಗಳಿಗೆ ಗ್ರಾಮಸ್ಥರಿಗೆ ಕುಡಿಯೋಕೆ ನೀರಿಲ್ಲ, ಆ ವಿಚಾರ ಒಂದು ಅಧಿಕಾರಿಗೂ ಇಲ್ಲ. ಬರೀ ಚುನಾವಣಾ ಆಯೋಗಕ್ಕೆ ಇವ್ರನ್ನ ಹಾಕೊಂಡ್ಕ್ಯಾರ. ಇಡೀ ಗ್ರಾಮಸ್ಥರನ್ನ, ಜನರನ್ನ, ಪ್ರಜೆಗಳನ್ನ ನಿಗರ್ ಬಡಿಯುವಂಥ ಕೆಲಸ ಇವು ಎರಡೂ ರಾಷ್ಟ್ರೀಯ ಪಕ್ಷಗಳು ಮಾಡತ್ತವ. ಅದಕ್ಕೆ ಇವತ್ತು ನಾವು ಹೊಟ್ಯಾನ ಕಿಚ್ಚ ಅಧಿಕಾರ ಇವತ್ತು ಈ ಬಂದಂಥ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಸೇರಿ ನಾವು ವಿಚಾರ ಮಾಡಿದವ. ಪ್ರತಿಯೊಂದು ಮನ್ಯಾಗ 20-30 ಓಟ್ ಅದಾವ. ಪ್ರತಿಯೊಂದು ಒಂದು 30 ಹಳ್ಳಿಂತ್ರ ನಮ್ಮ ರೈತರು ಬಂದಾರ. ಪ್ರತಿ ಒಂದು ಹಳ್ಳಿಂತ್ರ 1-2 ನಾವು ಕಟ್ಟಿದ್ವ. ಇವತ್ತು ನಾವು ಮೀಟಿಂಗ್ ಮಾಡಿ ಇಡೀ ಕಾರ್ಯಕರ್ತರು ನಾವು ದಿಟ್ಟ ನಿರ್ಧಾರ ತಗೊಂಡು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ನ್ಯಾಯವಾದಂಥ ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನಾಗ ಈ ಇಲೆಕ್ಷನ್ ಫೇಸ್ ಮಾಡಿ ಹೆಚ್ಚಿನ ಮತಗಳಿಂದ ನಾವು ಗೆಲ್ತೇವೆ. ಕೆನರಾ ಲೋಕಸಭಾ ಈ ನಮ್ಮ ಏನು ನಿಲ್ಲಿಸಿದವಲ್ಲ ರಾಜಶೇಖರ್ ಇಂಡಲಗಿ ಅವ್ರನ್ನ ಗೆದ್ದಿಸ್ಕೊಂಡು ತೊಗೊಂಬರ್ತೀವಿ ಅನ್ನುವಂಥ ನಮ್ಮ ದಿಟ್ಟ ನಿರ್ಧಾರ ತೊಗೊಂಡವಲ್ಲ. ಇಡೀ ಈ ನಿರ್ಧಾರ ಎಲ್ಲ ನಮ್ಮ ಎಲ್ಲ ರೈತಗಳದ್ದು ಒಂದಾಗೈತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಅದಕ್ಕೆ ಏನು ಪ್ರಜ್ಞಾವಂತ ಮತದಾರರಿದ್ದೀರಿ, ಪ್ರಜ್ಞಾವಂತ ಯುವಶಕ್ತಿ ಇದೆ, ಪ್ರಜ್ಞಾವಂತ ರೈತರಿದ್ದೀರಿ. ದಯವಿಟ್ಟು ಈ ಒಂದು 2024ರ ಕೆನರಾ ಲೋಕಸಭಾ ಚುನಾವಣೆಯಲ್ಲಿ ನಮ್ಮನ್ನೇನು ರೈತ ಸಂಘಟನೆ ಮುಖಾಂತರ ಹಾಗೂ ನಮ್ಮೆಲ್ಲ ಸಂಘಟನೆ ಮುಖಾಂತರ ನಮ್ಮನ್ನು ಪಕ್ಷೇತರ ಅಭ್ಯರ್ಥಿಯನ್ನಾಗಿ ಏನು ನೇಮಿಸಿದ್ದೀರಾ, ದಯವಿಟ್ಟು ತಾವೆಲ್ಲರೂ ಕೂಡಿ ನಮಗೆ ಬೆಂಬಲ ಸೂಚಿಸಿ ಒಂದು ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ನಮ್ಮನ್ನು ಆರಿಸಿ ತರಬೇಕಂತೇಳಿ ತಮ್ಮ ಎಲ್ಲ ರೈತ ಬಾಂಧವರಲ್ಲಿ, ನಮ್ಮ ಯುವಕರಲ್ಲಿ ಹಾಗೂ
ನಮ್ಮ ದಲಿತ ಪರ ಸಂಘಟನೆಗಳಲ್ಲಿ ಹಾಗೂ ನಮ್ಮ ಕ್ಷೇತ್ರದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ನನ್ನ ಕೈ ಮುಗಿದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ವಿಧಾನಸಭಾ ಕ್ಷೇತ್ರ ಬರ್ತಾರೆ. ಈ 8 ಕ್ಷೇತ್ರದಾಗ ನಿಮ್ಮ ಪರಿಚಯ ಇದೆ ಅಂತ ಹೇಳ್ತೀವಿ. ಹೌದು, ನಾವು ಈಗ 10-12 ವರ್ಷದಿಂದ ಏನು ನಮ್ಮ ಸಮಾಜ ಸೇವೆಯಲ್ಲಿ ಸಂಘಟನೆಯಲ್ಲಿ ನೀವು ಇನ್ನೊಂದು ತಗೋರ್ಬೇಕಾದ್ರೆ ನೀವು ಕ್ರಾಸ್ ಮಾಡೋದಾರು ಮಾಡ್ರಿ, ಭಾಳ ಚಲೋ ನಮಗೆ ಇನ್ನೂ ತಿಳಿಯಾಗ ಹೋಗ್ತಾವ. ಬಗ್ಗೆ ತಿಳ್ಕೊಳ್ಳೋ ಕೇಳ್ರಿ ಕೇಳ್ರಿ. ಸ್ಟಾರ್ಟ್ ಮಾಡಿ. ಕೆನರಾ ಕ್ಷೇತ್ರಕ್ಕೆ 8 ವಿಧಾನಸಭಾ ಕ್ಷೇತ್ರ ಬರ್ತಾರೆ. ಈ 8 ವಿಧಾನಸಭಾ ಕ್ಷೇತ್ರದೊಳಗೆ ನಿಮ್ಮ ಪರಿಚಯ ಎಷ್ಟಿದೆ? ಏನು ಮಾಧ್ಯಮ ಮಿತ್ರರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ನಮ್ಮ ಪರಿಚಯ ಸುಮಾರು ನಾನು 10-12 ವರ್ಷದಿಂದ ನನ್ನ ಕಾಲೇಜ್ ಲೈಫ್ದಿಂದ ಕೂಡ ನಾನು ಹೋರಾಟದಲ್ಲಿ ತೊಡಗಿಕೊಂಡಿದ್ದೀನಿ. ನನ್ನನ್ನು ನಾ ಗುರುತಿಸಿದೆ ಅನ್ನೋಕ್ಕಿಂತ ನನ್ನ ಸಂಘಟನೆ ಗುರುತಿಸಿದೆ. ನಮ್ಮ ಏನು ಕಾರ್ಯಕರ್ತರಿದ್ದಾರೆ ಅವ್ರು ಗುರುತಿಸಿದಾರೆ. ನಾವು ಏನು 8 ವಿಧಾನಸಭಾ ಕ್ಷೇತ್ರಗಳು ಅದಾವೆ, 8 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಘಟನೆಯಿಂದನೂ ನಾವು ಗುರುತಿಸ್ಕೊಂಡಿದ್ದೀವಿ, ಸಮಾಜ ಸೇವೆಯಿಂದನೂ ಕೂಡ ನಾವು ಗುರುತಿಸ್ಕೊಂಡಿದ್ದೇವೆ ಅನ್ನೋದು ನಮ್ಮ ಸಂಪೂರ್ಣ ನಮಗೆ ಆತ್ಮವಿಶ್ವಾಸ ಇದೆ. ಈಗ 8 ಕ್ಷೇತ್ರ ಪ್ರಯಾಣ ಮಾಡಿದ್ರಿ ಈಗಾಗಲೇ? ಹೌದು, ನಾವು ಈಗ 1 ತಿಂಗಳಿಂದ ಒಂದು ಸಾರಿ ಎಲ್ಲನೂ ನಾವು ಕುಮಟಾ ಇರ್ಬೋದು, ಕಾರವಾರ ಇರ್ಬೋದು, ಶಿರ್ಸಿ ಇರ್ಬೋದು, ಯಲ್ಲಾಪುರ ಇರ್ಬೋದು, ಕಿತ್ತೂರು ಹಾಗೂ ಖಾನಾಪುರ ಇರ್ಬೋದು, ನಾವು ಎಲ್ಲ ಕಡೆಯೂ ಕೂಡ ಈಗ 1 ತಿಂಗಳಿಂದ ನಾವು ಪ್ರವಾಸನ ಮಾಡ್ಕೊಂಡು ಬಂದಿದ್ದೀವಿ. ನಮಗೆಲ್ಲ ಕಡೆಯಿಂದನೂ ಜನಮನ್ನಣೆ ಹಾಗೂ ನಮಗೆ ಬೆಂಬಲ ಸಿಗ್ತಾ ಇದೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರಲ್ಲಿ ಇದನ್ನು ಚರ್ಚೆ ಮಾಡಿದಾಗ, ಆಯ್ತು ನೀವು ಕುಂಡ್ರಿ, ನಮ್ಮ ಸಂಘಟನೆ ನಿಮ್ಗೆ ಬೆಂಬಲಕ್ಕೆ ಇರುತ್ತೆ, ನಿಮ್ಮ ಜೊತೆ ನಿಂತು ದುಡಿತೀವಿ ಅನ್ನುವಂಥ ಮಾತನ್ನು ಹೇಳಿದ ನಂತರ ನಾವು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಹೊರದಿ ಖಾನಾಪುರ, ವರದಿಗಾರ ನಾಗಪ್ಪ ಡುಮ್ಮಳ್ಳಿ.